100% ರಮೇಶ್ ಕುಮಾರ್ ಸಾಹೇಬರು ಅತ್ಯಂತ ಸೂಕ್ತವಾದ ಕ್ಯಾಂಡಿಡೇಟು MLC ಆಗಲಿಕ್ಕೆ. ನೀವು ಹೇಳ್ತಾ ಇರೋದು ವೋಟೆಡ್ ಬೈ MLS ಅಲ್ವಾ? ವಿಧಾನಸಭೆಯಿಂದ ನಡೆಯುವಂಥ ಚುನಾವಣೆಗೆ ರಮೇಶ್ ಕುಮಾರ್ ಸಾಹೇಬರು ಉತ್ತಮವಾದ ಆಯ್ಕೆ. ಅವರ ಆಯ್ಕೆಯನ್ನು ನಾವೆಲ್ಲರೂ, ನಾವು ಯಾರು ಇಲ್ಲಿ ಕೂತಿದ್ದೀವಿ ನಾವೆಲ್ಲರೂ ಸಮರ್ಥನೆ ಮಾಡ್ಕೊತೀವಿ. ನಾವು ಎಲ್ಲ ಜೊತೆಯಲ್ಲಿ ಹೋಗ್ತೀವಿ. ಅವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವುದಾದ್ರೂ ಉತ್ತಮವಾದ ರಾಜಕಾರಣಿ ಕೊಟ್ಟರೆ ಅದು ರಮೇಶ್ ಕುಮಾರ್ ಸಾಹೇಬ್ರಿಗೆ ಕೊಟ್ಟರೆ ಅಂತ ಹೇಳ್ತಾರೆ. ಡಿಸ್ಪ್ಯೂಟೇ ಇಲ್ಲ ಇದ್ರಲ್ಲಿ, ನೋ ಡಿಸ್ಪ್ಯೂಟ್. ಶ್ರೀನಿವಾಸ್ ಗೌಡರು ಕೇಳುವಂಥ ಅವ್ರಿಗೂ ನೈತಿಕತೆ ಇದೆ. ಯಾಕಂದರೆ ಹಾಲಿ ಸದಸ್ಯರಾಗಿದ್ದಂಥವ್ರು ಶ್ರೀನಿವಾಸ್ ಗೌಡರು ಸಾಹೇಬರು ಕೇಳಿದ್ರೂ ಸಹ ನಮ್ಮದು ಸಮ್ಮತಿ ಇದೆ. ಅದರಲ್ಲಿ ನೋ ಡಿಸ್ಪ್ಯೂಟ್. ಯಾವ ಗೇಮ್ ಪ್ಲ್ಯಾನು ಇಲ್ಲ, ಯಾವ ಗೇಮ್ ಪ್ಲ್ಯಾನು ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲ್ಯಾನ್ ಮಾಡೋದೇನು ಗೊತ್ತಿಲ್ಲ ಸರ್. ಕಾಂಗ್ರೆಸ್ ಅವರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು. ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದರೂ ಕೊಡಲಿ, ಶ್ರೀನಿವಾಸ್ ಗೌಡ್ರಿಗಾದರೂ ಕೊಡಲಿ, ನಾವು ಯಾವುದಕ್ಕೂ ನಮ್ಮ ಸಮ್ಮತಿ ಇದೆ. ನಮ್ಗೆಲ್ಲರೂ ಖುಷಿಯಾಗಿ ಒಪ್ಕೋತೀವಿ. ಏನು ತಪ್ಪಿಲ್ಲ, ಅದನ್ನೇ ಹೇಳ್ದೆ ಅಣ್ಣ. ಎಲ್ರಿಗೂ ಅರ್ಹತೆ ಇದೆ. ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ, ನಮ್ಮ ಶ್ರೀನಿವಾಸ್ ಗೌಡ್ರಿಗೂ ಅರ್ಹತೆ ಇದೆ. ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರು ಕೊಟ್ಟರೆ ನಾವೆಲ್ಲ ಸಂತೋಷವಾಗಿರ್ತೀವಿ. ಇಬ್ಬರು ಕೊಟ್ರೂ ಇನ್ನೂ ಖುಷಿ ಆಗೋತೀವಿ. ಕೋಲಾರ ಏನು ಈಗ ನಾನು ಬೇರೆಯವ್ರ ಥರ BJPಯವ್ರ ಮಾತಿಗೆ, BJPಯವ್ರ ಸರ್ಕಾರದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇತ್ತು, ಎಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಎಸ್ತಾ ಇತ್ತು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾಳಷ್ಟು ಕಮ್ಮಿ ಆಗಿರುವಂಥದ್ದು. ಸುಳ್ಳು ಪ್ರಚಾರದಲ್ಲೇ BJPಯವ್ರದ್ದು ಎತ್ತಿದ ಕೈ. ಕಳೆದ ಸರ್ತಿ ಒಬ್ಬ ನಮ್ಮ ಸಹೋದರಿ ಮೇಲೆ ಅಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಒಂದು ಹೆಣ್ಮಗಳ ಮೇಲೆ ಆದವಾಗ ಅಲ್ಲಿ ಆಗಿನ ಗೃಹ ಸಚಿವರು ಆ ಹೆಣ್ಮಗಳು 9 ಗಂಟೆಯಲ್ಲಿ ಯಾಕೆ ಹೋಗಿದ್ರು ಅಂತ ಹೇಳಿದಂಥ ಬೇಜವಾಬ್ದಾರಿ ವ್ಯಕ್ತಿಗಳು BJPಯವರು. ಇವ್ರಿಗೇನು ನೈತಿಕತೆ ಇದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ? ನಮ್ಮ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಉತ್ತಮವಾದ ಸಮರ್ಥರಿದ್ದಾರೆ. ಇವತ್ತು ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡ್ರು ಪರ್ಫೆಕ್ಟ್ ಆಗಿದೆ. ಘಟನೆಗಳು ನಡೆದಿದೆ, ಘಟನೆಗಳು ನಡೀಬಾರ್ದಾಗಿತ್ತು. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಮುಂದಿನ ದಿವಸಗಳಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಇನ್ನೂ ನಾವು ಉತ್ತಮಪಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ.